ನಿನ್ ಮೇಲೆ ಜೀವನ ಇಟ್ಕೊಂಡಿದ್ರಲ್ಲೇ ಅಂಥವ್ರ ಅವ್ರ ಜೀವಕ್ಕೆ ಸಂಸ್ಕಾರ ತಂದ್ಬಿಟ್ಟಿಯಲ್ಲೇ. ಮನುಷ್ಯರಲ್ಲ ನೀನು, ಮನುಷ್ಯ ರೂಪದಲ್ಲಿರೋ ರಾಕ್ಷಸಿ. ದೃಷ್ಟಿ ಬೊಟ್ಟು. ಹಾಯ್ ಕರೀಂ ಬಾಯ್, ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಸೀಮಾ. ಮನೆಯವ್ರು ಯಾರಿಗೂ ಡೌಟ್ ಬರಬಾರ್ದು ಅಂತ ಬೇರೆ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ನಾನು ನಿಂಗೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತು. ನನ್ನ ತಪ್ಪು ನನಗೆ ರಿಯಲೈಸ್ ಆಗಿದೆ ಕರೀಂ ಬಾಯ್. ನಿಮ್ಮಿಬ್ರನ್ನ ನಾನು ಎದುರಾಕೋಬಾರ್ದಾಗಿತ್ತು. ಆಗ ನನ್ನ ಜೀವನ ನೆಮ್ಮದಿ ಆಗಿರ್ತಿತ್ತು. ದತ್ತಾನು ಹೋದ. ಇನ್ನು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ನಿಂಗೆ ಕಾಲ್ ಮಾಡ್ತಾ ಇದ್ದೀನಿ. ನನಗೆ ಯಾವ ಸೆಂಟಿಮೆಂಟು ಇಲ್ಲ ಕರೀಂ ಬಾಯ್. ನಾನು ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ನಿನ್ನ ಜೊತೆ ದುಬೈಗೆ ಬರಬೇಕು ಅಂತಿದ್ದೀನಿ. ಇಲ್ಲ ಇಲ್ಲ, ಈ ಸಲ ನೀನು ಹೇಳ್ದಾಗೆಲ್ಲ ನಾನು ಕೇಳ್ತೀನಿ. ನಂಗೆ ದುಡ್ಡು ಬಂದರೆ ಸಾಕು. ಸರಿ ಸರಿ, ಒಂದ್ಸಲ ಇಲ್ಲೇ ಬಳ್ಳಾರಿಲಿ ಭೇಟಿ ಮಾಡೋಣವಾ? ಥ್ಯಾಂಕ್ಸ್. ಆದರೆ ಒನ್ ಮೋರ್ ಥಿಂಗ್, ಇದನ್ನ ಶರಾವತಿ ಮೇಡಮ್ಗೆ ಹೇಳಕ್ ಹೋಗ್ಬೇಡಿ. ಗೊತ್ತಾದ್ರೆ ನಮ್ಮಿಬ್ರನ್ನ ದೂರ ಮಾಡ್ತಾಳೆ. ಎಲ್ಲಿ ಸಿಗೋಣ? ಓಕೆ ಓಕೆ ಓಕೆ. ಛೇ, ಎಲ್ಲಿ ಸಿಗೋದು ಅಂತ ಹೇಳೋಕ್ಕಿಂತ ಮುಂಚೆನೆ ಕಾಲ್ ಕಟ್ ಮಾಡ್ಬಿಡ್ನಲ್ಲ. ಸತ್ಯ, ಇಷ್ಟ ಆದ್ರೂ ಮಾತುಕತೆ ಆಯ್ತಲ್ಲ. ಶರಣ್ ನಿಂತ್ಕೋ. ಏನು? ದತ್ತು ಇಲ್ಲ ಅಂತ ಅವ್ನ ಕೆಲ್ಸಗಳೆಲ್ಲ ನಿಲ್ಸೋದಕ್ಕಾಗತ್ತಾ? ಯಾರಾದ್ರೂ ನಿಭಾಯಿಸ್ಕೊಂಡು ಹೋಗ್ಲೇಬೇಕಲ್ವಾ? ದೃಷ್ಟಿ ಅಂತೂ ಗಂಡನ್ ಕಳ್ಕೊಂಡು ನೋವಲ್ಲಿದ್ದಾಳೆ. ಅವಳ ಕೈ ಏನಾಗುತ್ತೆ ಹೇಳು? ದೃಷ್ಟಿ ಕೈಲಿ ಏನೂ ಆಗಲ್ವಾ? ಈಗ ಅವಳು ನಿನ್ನ ಹಣೆ ಬರೋಣ ಹೊಸ್ದಾಗಿ ಬರೀತಾಳೆ, ನೋಡ್ತಿರು. ಶರಾವತಿ ಚಿಕ್ಕಮ್ಮವ್ರ ಅಕೌಂಟಿಂದ ಇಷ್ಟೊಂದೆಲ್ಲ ದುಡ್ಡು ಹೋಗಿದ್ಯಾ? ಕರೀಂ ಲಾಕೆಟ್ಟು. ಶರಾವತಿ, ಅಲ್ಲಿ ಯಾರು? ಒಂದ್ ನಿಮಿಷ ಇಲ್ಬಾ, ಒಂದ್ ನಿಮಿಷ ಬಾ. ಕಿಶೋರ್, ಕಿಶೋರ್, ಕಿಶೋರ್. ಕಾಂಗ್ರಾಟ್ಸ್, ಕಾಂಗ್ರಾಟ್ಸ್ ಶರಾವತಿ. ನೀನು ನನಗೆ ಕಂಗ್ರಾಟ್ಸ್ ಹೇಳ್ತಾ ಇದೀಯಾ? ಯಾಕೆ? ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನ್ಗಿರಲ್ವಾ?
ಗುಡ್ ನೈಟ್ ಶರು. ಏನಿದು ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಿದ್ದಾನಲ್ಲ ಕಿಶೋರ್, ಎಲ್ಲೋ ಮಿಸ್ ಹೊಡಿತಿದ್ಯಾ ಅಂತ. ಏನಿಲ್ಲ, ಇನ್ನೊಂದು 2 ದಿನದಲ್ಲಿ ನನ್ನ ಪಟ್ಟಾಭಿಷೇಕ ಆಗತ್ತೆ. ಆಮೇಲೆ ಈ ಮನೇಲಿ ಏನ್ ನಡೆದ್ರು ನನ್ನ ಹತ್ರನೇ ಬರ್ಬೇಕಲ್ಲ, ಅದಕ್ಕೆ ಈಗ್ಲಿಂದಾನೆ ಮಸ್ಕ ಹೊಡಿತಿದ್ದಾನೆ ಅನ್ಸತ್ತೆ. ಆಗ್ಲೇ ಏನೋ ಸೌಂಡ್ ಆಯ್ತಲ್ಲ. ಕೂದ್ಲೆಳೆ ಅಂತರದಲ್ಲಿ ಬಚಾವಾದ್ವಿ ಅಣ್ಣ. ನೀನ್ ಬೇರೆ ಅದೇನೋ ಬೀಳ್ಸಿ ನಾವು ಸಿಕ್ಕಾಕೆ ಬಿಡ್ತೀವಿ ಅಂತ ಭಯ ಆಯ್ತು. ಅದ್ ಬಿಡಿ, ಇದನ್ನ ಕನೆಕ್ಟ್ ಮಾಡಿ ಅಣ್ಣ. ಇಲ್ಲಿ ನೋಡಿ ಅಣ್ಣ, ಶರಾವತಿ ಚಿಕ್ಕಮ್ಮರು ದುಡ್ಡು ಕಳ್ಸಿರೋ ರೆಕಾರ್ಡ್. ಕೋಟಿ ಕೋಟಿ ಹಣ ಲೆಕ್ಕನೇ ಇಲ್ದಾಗ ಹೋಗಿದೆ. ಇದು ಆ ಕರೀಂ ಕೈಯಲ್ಲಿ ನೋಡಿದ್ದೆ. ಇದು ಕೂಡ ಅವ್ರ ರೂಮಲ್ಲೇ ಸಿಕ್ತು. ಇದು ಶರಾವತಿ ರೂಮಲ್ಲಿ ಸಿಕ್ಕಿದೆ ಅಂದ್ರೆ ಅವರಿಬ್ಬರಿಗೂ ಪಕ್ಕಾ ಕನೆಕ್ಷನ್ ಇದೆ. ಕಿಶೋರಣ್ಣ, ಇದ್ರಲ್ಲಿ ಏನೇನಿದೆ ಅಂತ ಎಲ್ಲ ನೋಡಿ. ದೃಷ್ಟಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಿದೆ. ನನ್ನ ಹೆಂಡತಿ ಇಷ್ಟೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿದ್ಲ ಅಂತ ಭಯ ಆಗ್ತಿದೆ. ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಇದೆಲ್ಲ. ತಂಗೆವಾ ನೋಡಿದು, ಇದು ದತ್ತಾಬಾಯಿ ಸಿಗಾಕೊಂಡಿದ್ರಲ್ಲ ಕ್ವಾರಿಲಿ, ಆ ಜಾಗದ ಫೋಟೋ ಬಜರಂಗಿ ಬಾಸು ಕಳಿಸಿದಾರ. ನನ್ನ ಗಂಡನ್ಗೆ ಆಕ್ಸಿಡೆಂಟ್ ಆಗಿದ್ದು ಎಲ್ಲ ಡೀಟೇಲ್ಸ್ ಇದೆ. ಆದ್ರೆ ಮುಂದಿನ ಪ್ಲಾನೇ ಇಲ್ವಲ್ಲ ಅಣ್ಣ. ಅಲ್ಲ, ಬೈನ ಲಾಕ್ ಮಾಡಿದ್ಮೇಲೆ ಏನಾಗಿರ್ಬೋದು? ಇಲ್ಲ ಅಣ್ಣ, ನನ್ ಗಂಡ ಕಾಣೆ ಆಗೋದಿಕ್ಕೆ ಅವರೇ ಕಾರಣ ಅಂತ ಅವ್ರ ಬಾಯಲ್ಲೇ ಬರ್ಬೇಕು. ಹಾಗ್ ಮಾಡ್ಬೇಕು. ಅವಳು ಮುಖವಾಡ ಕಳ್ಸೋದಕ್ಕೆ ಇಷ್ಟು ಸಾಕಲ್ವಾ? ಕರೀಂ ಮತ್ತೆ ಶರಾವತಿ ಅವ್ರನ್ನ ಒಟ್ಟಿಗೆ ಹಿಡಿಬೇಕು. ಪಾರ್ಟಿಗೆ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ನನ್ನ ಶತ್ರು ಸಾವನ್ನ ಸೆಲೆಬ್ರೇಟ್ ಮಾಡೋದಷ್ಟೇ ಬಾಕಿ. ಮನೇಲಿರೋ ಗ್ರಹಗಳೆಲ್ಲ ದೇವಸ್ಥಾನ ಸುತ್ತೋಕ್ ಹೋಗಿವೆ. ನಾನೀಗ ಬಿಂದಾಸ್ತಾಗಿ ಎಂಜಾಯ್ ಮಾಡ್ಬೋದು. ವೆಲ್ಕಮ್ ಕರೀಂ. ನಾವ್ ಸಂಭ್ರಮಿಸೋ ದಿನ ಸ್ವಲ್ಪ ಲೇಟ್ ಆಯ್ತು, ಆದ್ರೂ ವೆಲ್ಕಮ್ ವೆಲ್ಕಮ್ ಟು ಮೈ ಹೌಸ್. ಅಂದ್ರೆ ನೀವ್ ಯಾರು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಬಲಿ ಮನೇಲೇ ಇರ್ಬೇಕಾದ್ರೆ ಹೇಗ್ ಹೋಗಕ್ಕಾಗತ್ತೆ? ನಮ್ಮನ್ನೆಲ್ಲ ನೋಡಿ ಶಾಕ್ ಆಗಿರ್ಬೇಕಲ್ವಾ? ಕರೀಂ ಬರ್ತೇನೆ ಅಂತ ಕಾಯ್ತಾ ಇದ್ದಲ್ಲ. ಆಗ್ಲಿಂದ ಕರೀಂ ಕರೀಂ ಅಂತಿದ್ಯಲ್ಲ, ಯಾರದು ಕರೀಂ? ಯಾರದು ಕರೀಂ? ನನಗ್ಯಾರು ಗೊತ್ತಿಲ್ವಲ್ಲ. ಗೊತ್ತಿಲ್ವಾ? ಸುಳ್ಳು ಬೊಗಳಿದ್ರೆ ಕೊಂದ್ ಹಾಕ್ಬಿಡ್ತೀನಿ. ಹೇಯ್, ಯಾಕೆ ಎಲ್ರು ಈ ತರ ರಿಯಾಕ್ಟ್ ಮಾಡ್ತಿದ್ದೀರಾ? ಯಾಕೆ ಅಂತ ನಿನಗ್ ಗೊತ್ತಿಲ್ವಾ? ನಿನ್ ನಾಟಕ ನಮ್ಮ ಹತ್ರ ನಡೆಯಲ್ಲ. ಏನೇ ನನ್ ಮನೆ ಆಳು ನೀನು.
ನನ್ನನ್ನೇ ನೀನು ತಾನು ಅಂತ ಮಾತಾಡಿಸ್ತೀಯಾ? ದೃಷ್ಟಿ ಬಿಡು ದೃಷ್ಟಿ. ನನ್ನ ಸ್ಥಾನ ನನಗ್ ತಿಳಿಸೋ ಮುಂಚೆ ನಿನ್ ಸ್ಥಾನ ಏನಿತ್ತು ಅದು ನೀನ್ ಎಲ್ಲಿಗ್ ತಂದಿಟ್ಕೊಂಡೆ ಅನ್ನೋ ಪ್ರಜ್ಞೆ ಇದ್ಯಾ? ನನ್ ಗಂಡನ ನಂಬಿಕೆಗೆ ಕೊಳ್ಳಿ ಕೊಳ್ಳಿ ಇಟ್ಬಿಟ್ಟೆಲ್ಲೆ. ನಿನ್ ಮೇಲೆ ಜೀವನ ಇಟ್ಕೊಂಡಿದ್ರಲ್ಲೇ ಅಂಥವ್ರ ಅವ್ರ ಜೀವಕ್ಕೆ ಸಂಸ್ಕಾರ ತಂದ್ಬಿಟ್ಟಿಯಲ್ಲೆ. ಮನುಷ್ಯರಲ್ಲ ನೀನು, ಮನುಷ್ಯ ರೂಪದಲ್ಲಿರೋ ರಾಕ್ಷಸಿ. ಇನ್ನವ್ರಿಗೆ ಪ್ರೀತಿಯಿಂದ ತುತ್ತಿಡ್ತಿದ್ಯಾ ಅಂತ ನಂಬಿದ್ರು, ಆದ್ರೆ ಪ್ರತಿ ತುತ್ತಲ್ಲೂ ನೀನ್ ವಿಷ ತಿನ್ಸ್ತಿದ್ಯಾ ಅಂತ ಆ ಪುಣ್ಯಾತ್ಮನ್ ಗೊತ್ತೇ ಆಗಿಲ್ವೇ. ಸ್ವಂತ ತಮ್ಮನ್ಗೆ ಕೊಲ್ಲೋದಿಕ್ ಪ್ರಯತ್ನ ಪಟ್ಟಿದ್ಯಲ್ಲ, ನೀನ್ ಹೇಗೆ ಮನ್ಸ್ ಬಂತು? ಇವಳು ಹೇಳ್ತಿರೋದು ನಿಜಾನ? ಪ್ರತಾಪ್ರನ್ನ ಸಾಯಿಸಿದ್ದು ನೀನೇನಾ? ಬೇರೆ ಯಾರೋ ಕೊಂಡಿದಾರಂತ ಅನ್ಕೊಂಡಿದ್ದಲ್ಲ, ಆದ್ರೆ ನೀನ ಈ ಕೆಲಸ ಮಾಡಿದ್ದು. ಹೌದು, ಈ ಪಾಪಿನೇ ನಮ್ ಗಂಡನ್ ಕೊಲ್ಲೋದಿಕ್ ಪ್ರಯತ್ನ ಪಟ್ಟಿದ್ದು. ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ದೃಷ್ಟಿ. ನಾನ್ ಯಾಕೆ ನನ್ನ ತಮ್ಮನ್ ಕೊಲ್ಲಿ? ನಾನ್ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ನೋಡಿ ಹೊಟ್ಟೆವ್ರಿ ಬಂತ ನಿನ್ಗೆ? ಯಾರ ಕೈಯಿಂದನೂ ಅದನ್ನ ತಡೆಯೋದಕ್ಕಾಗ್ದೆ ನನ್ ಮೇಲೆ ಕೊಲೆ ಆಪಾದನೆ ಮಾಡ್ತಿದ್ಯಾ, ಪಿತೂರಿ ಮಾಡ್ತಿದ್ಯಾ? ನೀನ್ ಇಷ್ಟ ಅಸಹ್ಯದ ಮನ್ಸಿರೋಳು ಅಂತ ನನ್ ತಮ್ಮ ಅದೆಷ್ಟು ಕೊರಗ್ತಿದಾನೋ. ಸಾರಿ, ನನ್ ಗಂಡನ್ನ ತಮ್ಮ ಅಂತ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ಅವ್ರನ್ನ ತಮ್ಮ ಅಂತ ಕರೆಯೋ ಯೋಗ್ಯತೆ ಇಲ್ಲ ನಿನಗೆ. ನಿನ್ ಜನ್ಮಕ್ಕಿಷ್ಟು ಇನ್ನು ಎಷ್ಟು ಅಂತ ನಾಟಕ ಆಡ್ತೀಯ? ನಿನ್ನಂತ ಕೆಟ್ಟು ಹುಳ ಸತ್ತಿದ್ರೆ ನಾವೆಲ್ಲ ಎಷ್ಟೋ ನೆಮ್ಮದಿ ಆಗಿರ್ತಿದ್ವಿ. ಶಟ್ ಅಪ್ ಕಿಶೋರ್. ಜೂಳಿ ಅವಳು ಹೇಳಿದ್ಲು ಅಂತ ಎಲ್ಲಾರು ಅವಳ ತಾಳಕ್ಕೆ ಕುಣಿತಾ ಇದ್ದೀರಾ? ತತ್ತು ಕೊಲೆ ನಾನೇ ಮಾಡಿದೀನಿ ಅಂತ ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ನನಗೂ ಕರೀನ್ಗೂ ಲಿಂಕ್ ಇದೆ ಅಂತ ನಿಮ್ ಹತ್ರ ಏನ್ ಪ್ರೂಫ್ ಇದೆ? ಅವತ್ ನನ್ ಬಣ್ಣ ಬಯಲ್ ಮಾಡಿದಾಗ ನೀನೇ ಹೇಳಿದ್ದೆ ತಾನೆ, ನಾನೇ ಕಳ್ಸಿದ್ದು, ನಾನೇ ಮಾಡಿದ್ದು ಅಂತ. ಈಗ ನಾನು ಇಲ್ಲ ಅಂತೀನಿ, ನಾನು ಹೇಳೇ ಇಲ್ಲ ಅಂತೀನಿ. ಹೇಳ್ದೆ ಅಂತ ಪ್ರೂವ್ ಮಾಡು. ನಿನಗೆ ನನ್ ಮೇಲೆ ಹೊಟ್ಟೆ ಉರಿ ಕಣೆ, ಅದಕ್ಕೆ ಕತೆ ಕಟ್ತಾ ಇದ್ಯಾ? ಅವ್ನ್ ಯಾವನೋ ಕರೀಮಂತೆ, ನಾನ್ ನೋಡಿದ್ದೆ ಅವನನ್ನ ಅವತ್ತೇ ಫಸ್ಟ್. ನೀನ್ ಹೀಗ್ ಜಾರ್ಕೋತೀಯ ಅಂತ ನನಗ್ ಗೊತ್ತಿತ್ತು ಶರಾವತಿ. ನೀನ್ ಇಷ್ಟು ಸುಲಭವಾಗಿ ಸಿಕ್ಕಾಕೊಳ್ಳಲ್ಲ ಅಂತಾನು ನನಗ್ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ಎಲ್ಲ ಸಾಕ್ಷಿನೂ ರೆಡಿ ಮಾಡಿದೀನಿ. ಸುಮ್ನಿರಣ್ಣ, ಕಿಶೋರಣ್ಣ,